ನಾಳೆ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವು ನೋಡ್ತಿದ್ದೀರಾ ಪ್ರಸನ್ನ ಥಿಯೇಟ್ರ್ ಯಾವ ರೀತಿ ವಿಜೃಂಭಣೆಯಿಂದ ಕಂಗೊಳಿಸ್ತಿದೆ ಅಂತ. ಯಾಕೆ ಅಂತ ಅಂದರೆ ಸುಮಾರು 2 ವರ್ಷ ಆಗಿತ್ತು ಅನಿಸುತ್ತೆ ಈ ಪ್ರಸನ್ನ ಥಿಯೇಟ್ರನ್ನ ಈ ರೀತಿ ಅಲಂಕಾರ ಮಾಡಿದ್ದು. ಯಾವುದೇ ಸ್ಟಾರ್ ಸಿನಿಮಾಗೂ ಈ ರೀತಿ ಅಲಂಕಾರ ಮಾಡಲ್ಲ ಅನಿಸುತ್ತೆ. ಡಿ ಬಾಸ್ ಸಿನಿಮಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿ ಬ್ಯಾನರ್ಗಳಾಗಿರ್ಬೋದು ಮತ್ತು ಕಟ್ಔಟ್ ಆಗಿರ್ಬೋದು. ನಾಳೆ ಮಾರ್ನಿಂಗ್ ಶೋ 6:30ಕ್ಕೆ ಸ್ಟಾರ್ಟ್ ಆಗ್ತಿದೆ. ಯಾವುದೇ ಒಂದು ಥಿಯೇಟ್ರಲ್ಲಿ ಇಡೀ ರಾಜ್ಯನೇ ಆಗಿರ್ಬೋದು, ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಥಿಯೇಟ್ರಲ್ಲೂ ಟಿಕೆಟ್ ಸಿಗ್ತಿಲ್ಲ. ಇನ್ಯಾವ ರೀತಿ ಕ್ರೇಜ್ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಇವ್ರ ಬಗ್ಗೆ ತುಂಬ ಜನ ನೆಗೆಟಿವ್ ಮಾತಾಡಿದ್ರು. ಇವ್ರ ಬಗ್ಗೆ ತುಂಬ ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ಏನೇನೇ ಹೇಳಿದ್ರು, ಏನೇ ಹೇಳಿರ್ಬೋದು ನೀವು. ಆದರೆ ಈ ಡೆವಿಲ್ ಸಿನಿಮಾದ ಅಬ್ಬರನ ನಿಲ್ಸೋಕ್ಕಂತೂ ಆಗಲ್ಲ. ಏಕೆಂದರೆ ಆ ಮಟ್ಟಕ್ಕೆ ಕ್ರೇಜ್ ಸೃಷ್ಟಿಯಾಗಿದೆ ಅಭಿಮಾನಿಗಳಿಂದ. ಇದನ್ನು ನೋಡ್ತಿದ್ರೆ ಒಂದು ಅನಿಸುತ್ತೆ, ನಿಜವಾದ ಪ್ರೀತಿ ಮಾಡೋ ಅಭಿಮಾನಿಗಳು, ಮನಸಾರೆ ಆರೈಸೋ ಅಭಿಮಾನಿಗಳಿದ್ದರೆ ಅವ್ರು ನೆಗೆಟಿವ್ ಹೇಳಿ ಏನೇ ಹೇಳಿ ಅವ್ರ ಬಗ್ಗೆ 100 ಜನ 1000 ಮಾತಾಡಿದ್ರು ಅವ್ರನ್ನ ಪ್ರೀತಿಸ್ತಾರೆ ಅನ್ನೋಕ್ಕೆ ಡಿ ಬಾಸೇ ಒಂದು ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ನಮ್ಮ ಕನ್ನಡ ಸಿನಿಮಾ ಒಂದು ಹೆಮ್ಮೆಯ ಸಿನಿಮಾ. ದಯವಿಟ್ಟು ನಾವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋಣ. ಡೆವಿಲ್ ಸಿನಿಮಾ ನಾಳೆ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ. ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಹೆಂಗಂತ ಹೇಳಿದ್ರೆ ಪ್ರತಿ ವರ್ಷ ಜನವರಿ 1ಗೆ ಹೊಸ ವರ್ಷ ಅಂತ ಆದರೆ ಆ ವರ್ಷದ ಎಂಡು ಡಿಸೆಂಬರ್ಗೆ ಒಂಥರ ಸಂಭ್ರಮಾಚರಣೆ. ಯಾಕಂದರೆ ಪ್ರತಿ ವರ್ಷ ಡಿಸೆಂಬರ್ಗೆ ಡಿ ಬಾಸ್ ಅವ್ರು ಬಂದೇ ಬರ್ತಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಬಟ್ ಈ ಸಲ ಸಿನಿಮಾ ಬರ್ತಾಯಿದೆ, ಡಿ ಬಾಸ್ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದೇ ಒಂದು ಕೊರಗು ಬಿಟ್ಟರೆ ಡೆವಿಲ್ ಸಿನಿಮಾಗೆ ಒಂದು ಚೂರು ಕೊರತೆ ಮಾಡಿಲ್ಲ ಗುರು ಯಾರೂ. ಆಯಿತಾ, ಅಭಿಮಾನಿಗಳು ಹೆಂಗಿರಬೇಕು ಅಂದರೆ ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳ ಥರ ಇರಬೇಕು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನೋಡಿರ್ತೀನಿ, ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನಿನ್ನ ಏನಾರ ವೀಡಿಯೋ ಗುರು ಅಲ್ಲಿ ಡಿ ಬಾಸ್ ಅಭಿಮಾನಿಗಳದ್ದು ಕಮೆಂಟ್ ಇದ್ದೇ ಇರುತ್ತೆ. ಅದೇ ಅಭಿಮಾನ ಇವತ್ತು ಡೆವಿಲ್ ಸಿನಿಮಾನ ಕಾಪಾಡ್ತಾ ಇರೋದು ಗುರು. ಆಯಿತಾ, ಡೆವಿಲ್ ಪ್ರಮೋಷನ್ಗೆ ಡಿ ಬಾಸೇ ಇರಬೇಕು ಅಂತ ಏನಿಲ್ಲ. ಇವತ್ತು ಡಿ ಬಾಸ್ ಅವ್ರು ಇಲ್ಲದೇ ಇದ್ರು ನೋಡಿ ಇಷ್ಟೊಂದು ಕಟೌಟ್ ಯಾವ ಸಿನಿಮಾಗೆ ನೋಡಿದಿರಿ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ, ಕರ್ನಾಟಕದಲ್ಲಿ ಯಾವ ಸಿನಿಮಾಗಳಿಗೆ ಇಷ್ಟೊಂದು ಕಟೌಟ್ನ ನೋಡ್ತೀರಾ? ಇಷ್ಟೊಂದು ಲೈಟಿಂಗ್ಸು, ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡೋದು. ರಿಲೀಸ್ಗೂ ಮೊದಲೇ ಇದೆಲ್ಲ. ಅಕಸ್ಮಾತ್ ಒಂದು ವೇಳೆ ರಿಲೀಸ್ ಆದಮೇಲೆ ಇನ್ಯಾವ ಥರ ಸಂಭ್ರಮಾಚರಣೆ ಇರ್ಬೋದು ಲೆಕ್ಕ ಹಾಕ್ರಿ. ಡಿ ಬಾಸ್ ಅವ್ರ ಜೊತೆಗಿಲ್ಲದೆ ಈ ರೀತಿ ರೊಚ್ಚಿಗೆದ್ದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂದಮೇಲೆ ಅಕಸ್ಮಾತ್ ಡಿ ಬಾಸ್ ಏನಾರು ಜೊತೆಗಿದ್ದರೆ ಒಂದು ವೇಳೆ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾರೆ ಮತ್ತು ಡೆವಿಲ್ ಸಿನಿಮಾನ ಎಲ್ಲಿ ತನಕ ತಗೊಂಡು ಹೋಗ್ಬೋದು ನಮ್ಮ ಡಿ ಬಾಸ್ ಅಭಿಮಾನಿಗಳು. ನಾನು ಬರೀ ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳಲ್ಲ ಗುರು, ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡದ ಹೀರೋಗಳಿಗೆ ಯಾರ್ಯಾರು ಅಭಿಮಾನಿಗಳಿದ್ದೀರಾ, ಹೀರೋಯಿನ್ಗಳಿಗೆ ಯಾವ ಅಭಿಮಾನಿಗಳಿದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಡೆವಿಲ್ ಸಿನಿಮಾನ ನೋಡಿ. ಯಾಕಂತ ಹೇಳಿದ್ರೆ ಮೊದಲು ನಾವು ಅಭಿಮಾನಿಗಳು ಒಂದಾಗಬೇಕು, ಆಮೇಲೆ ಎಲ್ಲ ಹೀರೋಯಿನ್ಗಳು ಒಂದಾಗ್ತಾರೆ. ನಾವೇ ನಮ್ಮಲ್ಲಿ ಇವಾಗ ನೋಡ್ರಿ, ನಾನು ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅವರ ಅಭಿಮಾನಿ ಗುರು. ಆಯಿತಾ, ನಾನು ಬಂದು ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಕನ್ನಡ ಸಿನಿಮಾ ಗುರು. ಡಿ ಬಾಸ್ ಅವರು ಏನು ಬೇರೆಯವರ? ನಮ್ಮ ಕನ್ನಡದ ಹೀರೋ ಡಿ ಬಾಸ್ ಅವರು, ಎಸ್ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಈಗ ಓಪನ್ ಆಗಿ ಹೇಳ್ತೀನಪ್ಪ, ಬ್ಯಾಡ್ ಕಮೆಂಟ್ ಹಾಕೋರು, ಡಿ ಬಾಸ್ ಹಂಗೆ ಹಿಂಗೆ, ಎಸ್ ಬಾಸ್ ಹಿಂಗೆ, ಸುದೀಪಣ್ಣ ಹಿಂಗೆ ಅಂತ ಕಮೆಂಟ್ ಹಾಕೋರು. ನಿಮ್ಮ ಸಾಮಾನಲ್ಲಿ ಬೀಜ ಇದ್ದರೆ ಬನ್ನಿ ಥಿಯೇಟ್ರ್ ಮುಂದೆ. ಯಾಕೆ ಕಮೆಂಟ್ ಬಾಕ್ಸಲ್ಲಿ ಸಾಯ್ತೀರಾ ನೀವೆಲ್ಲ? ನಾನು ಹೇಳಲ್ವ, ಯಾವ ಹೀರೋ ಅಭಿಮಾನಿಗಳು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕೋರು. ಯಾವನೋ ಬಾತ್ರೂಮಲ್ಲಿ ಕೂತ್ಕೊಂಡು ಫ್ರೀ ನೆಟ್ ಇರುತ್ತೆ ಅಂದ್ಬಿಟ್ಟು ಕಮೆಂಟ್ ಹಾಕೋಕೆ ಅವನೇ ಆಗಬೇಕಾ? ಬ್ಯಾಡ್ ಕಮೆಂಟ್ ಯಾವ ಅಭಿಮಾನಿಗಳು ಹಾಕಲ್ಲ ಬ್ರದರ್. ನಿಜವಾದ ಅಭಿಮಾನಿಗಳು ಅಷ್ಟು ಸಾಮಾನಲ್ಲಿ ಬೀಜ ಇದ್ದರೆ, ಅವ್ನ ಬಾಡಿಲಿ ಬೀಜ ಇದ್ದರೆ ಬರ್ರಿ ನೋಡೋಣ. ಬಂದ್ರಪ್ಪ ಫಸ್ಟ್ ರಿವ್ಯೂ ಮಾಡಿ. ಡೆವಿಲ್ ಸಿನಿಮಾ ಚೆನ್ನಾಗಿಲ್ಲ, ಡಿ ಬಾಸ್ ಹಂಗೆ, ಸುದೀಪಣ್ಣ ಹಿಂಗೆ, ಎಸ್ ಬಾಸ್ ಹಿಂಗೆ ಮಾತಾಡ್ರಿ ನೋಡೋಣ. ಮುಂದೆ ಬಂದು ಯಾವನಿಗೂ ಇಲ್ಲ ಅದೇ ಖಾಲಿ ಫೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಮಾಡಿ ಅಂದರೆ 1000 ಜನ ಮಾಡ್ತಾರೆ. ನೋಡಿ, ಕನ್ನಡ ಸಿನಿಮಾಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಈ ಫ್ಯಾನಿಸಮ್ ಅದೆಲ್ಲ ತೆಗ್ದಾಕನ ಗುರು. ಇನ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಒಂದೇ. ಡಿ ಬಾಸ್ ಅವರಾಗಲಿ, ಧ್ರುವಣ್ಣ ಆಗಲಿ, ಎಸ್ ಬಾಸ್ ಅವರಾಗಲಿ, ಸುದೀಪಣ್ಣ ಆಗಲಿ, ಪ್ರತಿಯೊಬ್ಬರನ್ನು ಗುರು. ಆಯಿತಾ, ಆಮೇಲೆ ಸೆಲೆಬ್ರಿಟಿಗಳಿಗೂ ನಾವು ಒಂದು ಮಾತು ಹೇಳ್ತೀನಿ. ಡಿ ಬಾಸ್ ಅವರು ಹೊರಗಡೆ ಇದ್ದಾಗ ಡಿ ಬಾಸ್ ಅವ್ರನ್ನ ಹೆಂಗೆಲ್ಲ ನೀವು ಯೂಸ್ ಮಾಡ್ಕೊಂಡ್ರಿ ಅಂತ ನಾನು ಬಳಸಲ್ಲ. ಬಟ್ ಅವರೆಲ್ಲ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಬೆಳಿಬೇಕಾದ್ರೆ. ದಯವಿಟ್ಟು ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅವ್ರ ಜೊತೆಗೆ ಬೆಳೆದವರೇ ತುಂಬ ಜನ ಸಪೋರ್ಟ್ ಮಾಡ್ತಾಯಿಲ್ಲ ನಾನು ನೋಡಿದ ಮಟ್ಟಿಗೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಭಿಮಾನಿಗಳು ಬಿಟ್ಟರೆ ಯಾರಪ್ಪ ಸಪೋರ್ಟ್ ಮಾಡ್ತಾಯಿದ್ದಾರೆ? ಅದೇ ಅವ್ರು ಚೆನ್ನಾಗಿದ್ದಾಗ ಅವ್ರ ಜೊತೆ ಕುಣಿದಿದ್ಯಾರು, ನಡೆದಿದ್ಯಾರು, ಅವ್ರ ಜೊತೆ ಓಡಾಡಿದ್ಯಾರು, ಅವ್ರ ಸಪೋರ್ಟ್ ತಗೊಂಡಿದ್ದು ಎಷ್ಟು ಜನ ಸೆಲೆಬ್ರಿಟಿಗಳು ಎಲ್ಲಿದ್ದಾರೆ ರೀ ಇವಾಗ? ಸೆಲೆಬ್ರಿಟಿಗಳೆಲ್ಲ ಎಲ್ಲಿದ್ದಾರೆ? ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಡಿ ಬಾಸ್ ಅವ್ರು ಇಲ್ಲ, ಇವತ್ತು ಒಳಗಡೆ ಇದ್ದಾರೆ. ಇವತ್ತು ಆ ಸೆಲೆಬ್ರಿಟಿಗಳ ಎಲ್ಲೋದ್ರು? ಹೇಳ್ರಿ, ಇದಕ್ಕೆ ಕಮೆಂಟ್ ಹಾಕ್ರಿ ನೋಡೋಣ. ಇದಕ್ಕೆ ಇದನ್ನ ಧ್ವನಿ ಎತ್ತಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಅದೇ ಬಿಟ್ಟು ಕಮೆಂಟ್ ಹಾಕಿ ಅಂದರೆ ಅವನಂಗೆ ಇವನಿಂಗೆ ಎಡಿಟ್ ಮಾಡ್ಕೊಂಡಿರ್ತಾರೆ. ನೀವು ಕರೆಕ್ಟಾಗಿ ನಿಮ್ಮ ಸಾಮಾನಲ್ಲಿ ಬೀಜ ಇದ್ದರೆ ಆ ಥರ ಕಿತ್ತೋಗ್ರೆ ಎಡಿಟ್ ಮಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ತಂದಿಕ್ಕಿ ತಮಾಷೆ ನೋಡ್ತಿರಲ್ಲ ಒಬ್ಬೊಬ್ಬ ಹೀರೋಗಳಿಗೆ, ಅಭಿಮಾನಿಗಳಿಗೆ. ಬನ್ರಿ ಮೇನ್ ಥಿಯೇಟ್ರಿಗೆ ನೋಡೋಣ. ಓಪನ್ ಚಾಲೆಂಜು, ಬೆಳಗ್ಗೆ ಮಾರ್ನಿಂಗ್ ಫಸ್ಟ್ ಶೋ ಬಂದು ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕಿದ್ದೀನಿ ಅಂತ ಹೇಳ್ರಿ ನೋಡೋಣ. ಅರ್ಥ ಆಯ್ತಾ?
ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ಸಿನಿಮಾ ಅಭಿಮಾನಿಗಳು ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡಿ. ಬರೀ ಡೆವಿಲ್ಲೇ ಅಂತಲ್ಲ ಗುರು, ಬೇರೆ ಯಾವುದೇ ಸಿನಿಮಾ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ. ನಾಳೆ ಸದ್ಯಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲ ಕನ್ನಡ ಇಂಡಸ್ಟ್ರಿಯ ಹೀರೋಗಳ ಅಭಿಮಾನಿಗಳು ಸೇರಿ ಸಿನಿಮಾನ ಗೆಲ್ಸೋಣ ರೀ. ಡೆವಿಲ್ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ ರೀ. ಲಾಸ್ಟ್ ಮಂತ್ ನವಂಬರ್ ಬಂದ ತಕ್ಷಣ ನಾವು ಕನ್ನಡದವರು ಬರೀ ನವಂಬರ್ ಕನ್ನಡಿಗರಾಗಬೇಡಿ, ನಂಬರ್ 1 ಕನ್ನಡಿಗರಾಗೋಣ. ಡೆವಿಲ್ ಸಿನಿಮಾನ ಗೆದ್ದೇ ಗೆಲ್ಸೋಣ. ನಾನು ಎಸ್ ಬಾಸ್ ಅಭಿಮಾನಿಗಳ ಕಡೆಯಿಂದ ಎಲ್ಲ ಥರ ಡೆವಿಲ್ ಸಿನಿಮಾಗೆ ಸಪೋರ್ಟ್ ಇದೆ. ನೀವು ಕೂಡ ಯಾರ ಅಭಿಮಾನಿ, ಯಾರ ಕಡೆಯಿಂದ ಸಪೋರ್ಟ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಡೆವಿಲ್ಗೆ ಒಳ್ಳೆಯದಾಗಲಿ.